ನಮಸ್ಕಾರ. ಇಂಟರ್ನೆಟ್ನಲ್ಲಿ ಒಂದು ಫೋಟೋ ಸಖತ್ ವೈರಲ್ ಆಗ್ತಿರೋದನ್ನ ನೋಡಿರ್ಬೋದು. ಎರಡು ಬೇರೆ ಬೇರೆ ಬಣ್ಣದ ನೀರು ಒಂದಕ್ಕೊಂದು ತಾಗಿಕೊಂಡಿದೆ, ಆದ್ರೆ ಮಿಕ್ಸ್ ಆಗ್ತಿಲ್ಲ. ಏನಿದು ಕಥೆ? ಬನ್ನಿ ಇದರ ಹಿಂದಿರೋ ಸತ್ಯ ಏನು ಅಂತ ಈ ವಿವರಣೆಯಲ್ಲಿ ನೋಡೋಣ. ಈ ತರದ ಫೋಟೋಗಳ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ನೋಡಿರ್ತೀರಾ ಅಲ್ವಾ? ಒಂದ್ ಕಡೆ ತಿಳಿ ನೀಲಿ, ಇನ್ನೊಂದು ಕಡೆ ಕಡು ನೀಲಿ ಬಣ್ಣದ ನೀರು. ನೋಡೋಕಂತೂ ಅದ್ಭುತವಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಇದ್ರ ಜೊತೆ ಬರೋ ವಿವರಣೆ ಏನಪ್ಪಾ ಅಂದ್ರೆ, ಇದು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳು ಸೇರೋ ಜಾಗ. ಆದ್ರೆ ಅವುಗಳ ಗುಣ ಬೇರೆ ಇರೋದ್ರಿಂದ ಅವೆರಡು ಯಾವತ್ತೂ ಒಂದಾಗಲ್ಲ ಅಂತ. ಇದೇ ಒಂದು ದೊಡ್ಡ ರಹಸ್ಯದ ತರ ಆಗಿದೆ. ಹಾಗಾದ್ರೆ ಈ ವೈರಲ್ ಸಾಗರದ ರಹಸ್ಯ ನಿಜನಾ ಸುಳ್ಳಾ? ಬನ್ನಿ ಅದರ ಸತ್ಯಾಸತ್ಯತೆ ಏನು ಅಂತ ನೋಡೋಣ. ಕೇಳೋಕೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಎರಡು ದೊಡ್ಡ ಸಮುದ್ರಗಳು ಒಂದಕ್ಕೊಂದು ತಾಗಿದ್ರೂ ಮಿಕ್ಸ್ ಆಗಲ್ಲ ಅಂದ್ರೆ. ಆದ್ರೆ ನಿಜವಾಗ್ಲೂ ಇದು ಸತ್ಯನಾ? ವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ? ಸರಿ, ಬನ್ನಿ ಈ ವೈರಲ್ ಕಥೆಯ ಹಿಂದಿರೋ ಅಸಲಿ ವೈಜ್ಞಾನಿಕ ಕಾರಣ ಏನು ಅಂತ ಈಗ ನೋಡೋಣ. ಎಲ್ಲಿರೋ ಮುಖ್ಯ ವ್ಯತ್ಯಾಸ ಅಂದ್ರೆ, ಜನ ಅಂದ್ಕೊಂಡಿರೋ ಹಾಗೆ ಇದು ಎರಡು ಮಹಾಸಾಗರಗಳು ಸೇರೋ ಜಾಗನೇ ಅಲ್ಲ. ಅಸಲಿಗೆ ಇದು ಹಿಮನದಿಗಳಿಂದ ಕರಗಿ ಬರ್ತಿರೋ ಸಿಹಿ ನೀರು. ಆ ನೀರು ತನ್ನ ಜೊತೆ ತುಂಬಾ ಕೆಸರು ಮತ್ತೆ ಜೇಡಿಮಣ್ಣನ್ನ ಹೊತ್ಕೊಂಡ್ಬರುತ್ತೆ. ಆ ಕೆಸರು ನೀರು ಅಲಾಸ್ಕಾ ಕೊಲ್ಲಿಯ ಉಪ್ಪು ನೀರನ್ನ ಸೇರಿದಾಗ ಈ ರೀತಿ ಕಾಣಿಸುತ್ತೆ. ಇದ್ರ ಬಗ್ಗೆ ಫೇಮಸ್ ಸಾಗರ ವಿಜ್ಞಾನಿ ಕೆನ್ ಬ್ರೂಲ್ಯಾಂಡ್ ಏನ್ ಹೇಳ್ತಾರೆ ಗೊತ್ತಾ? ಅವ್ ಹೇಳೋ ಹಾಗೆ ಕೊನೆಗೆ ಇವೆರಡೂ ಮಿಕ್ಸ್ ಆಗೇ ಆಗುತ್ತೆ, ಆದ್ರೆ ಕೆಲವೊಂದು ಸಮಯದಲ್ಲಿ ಈ ತರದ ಗಡಿರೇಖೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಅಂದ್ರೆ ನಾವು ಫೋಟೋದಲ್ಲಿ ನೋಡೋ ಆ ಲೈನ್ ಇದೆಯಲ್ಲ, ಅದು ಪರ್ಮನೆಂಟ್ ಗೋಡೆ ಏನಲ್ಲ. ಅದು ಅಲೆಗಳ ಜೊತೆ ಮೂವ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಆಮೇಲೆ ನಿಧಾನವಾಗಿ ಮಾಯ ಆಗ್ಬಿಡುತ್ತೆ. ಹಾಗಾದ್ರೆ ಈ ತಾತ್ಕಾಲಿಕ ಗೋಡೆ ತರ ಕಾಣೋ ಕಾರಣ ಏನು? ಅದನ್ನು ಸೃಷ್ಟಿಸೋ ವೈಜ್ಞಾನಿಕ ಪ್ರಕ್ರಿಯೆಯೇ ಹ್ಯಾಲೋಕಲೈನ್. ಬನ್ನಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಈ ಎರಡು ಬೇರೆ ಬೇರೆ ತರಹ ನೀರು ಯಾಕೆ ತಕ್ಷಣಕ್ಕೆ ಒಂದಕ್ಕೊಂದು ಮಿಕ್ಸ್ ಆಡಲ್ಲ? ಇದರ ಹಿಂದೆ ಒಂದು ನಿರ್ದಿಷ್ಟ ವೈಜ್ಞಾನಿಕ ಕಾರಣ ಇದೆ. ಏನದು? ಇದರ ಹಿಂದಿರೋ ಮೇನ್ ಕಾರಣ ಸಾಂದ್ರತೆ, ಅಂದ್ರೆ ಡೆನ್ಸಿಟಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಉಪ್ಪು ಜಾಸ್ತಿ ಇರೋ ತಣ್ಣಗಿರೋ ನೀರು ತುಂಬಾನೇ ಭಾರವಾಗಿರುತ್ತೆ. ಅದೇ ಸಿಹಿ ನೀರು ಅಥವಾ ಬಿಸಿ ನೀರು ಹಗುರವಾಗಿರುತ್ತೆ. ಇದನ್ನಾವು ಮನೆಯಲ್ಲೇ ಮಾಡಿ ನೋಡ್ಬೋದು ಗೊತ್ತಾ? ಒಂದು ಗ್ಲಾಸ್ ತಗೊಂಡು ಅದ್ರಲ್ಲಿ ಉಪ್ಪು ನೀರ್ ಹಾಕಿ, ಆಮೇಲೆ ನಿಧಾನವಾಗಿ ಒಂದು ಸ್ಪೂನ್ ಸಹಾಯದಿಂದ ಅದರ ಮೇಲೆ ಸಿಹಿ ನೀರನ್ನ ಹಾಕಿ. ಅವೆರಡು ತಕ್ಷಣ ಮಿಕ್ಸ್ ಆಗಲ್ಲ ನೋಡಿ. ಅವುಗಳ ಮಧ್ಯ ಒಂದು ತೆಳುವಾದ ಲೇಯರ್ ಕಾಣಿಸುತ್ತೆ. ವಿಜ್ಞಾನದಲ್ಲಿ ಈ ಗಡಿರೇಖೆಯನ್ನ ಹ್ಯಾಲೋಕ್ಲೈನ್ ಅಂತ ಕರೀತಾರೆ. ಅಂದ್ರೆ ಬೇರೆ ಬೇರೆ ಪ್ರಮಾಣದ ಉಪ್ಪು ಮತ್ತು ಸಾಂದ್ರತೆ ಇರೋ ಎರಡು ನೀರುಗಳು ಸೇರಿದಾಗ ಅವುಗಳ ಮಧ್ಯ ಒಂದು ಸ್ಪಷ್ಟವಾದ ಲೇಯರ್ ಉಂಟಾಗತ್ತೆ. ಅದೇ ಹ್ಯಾಲೋಕ್ಲೈನ್. ಈ ಸ್ಲೈಡ್ನಲ್ಲಿರೋ ಚಿತ್ರ ನೋಡಿ, ಈ ಪ್ರಾಸೆಸ್ ಚೆನ್ನಾಗಿ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಎ ಮತ್ತು ಬಿ ಅನ್ನೋದು ಒಂದೇ ಸಾಂದ್ರತೆ ಇರೋ ಎರಡು ಬೇರೆ ಬೇರೆ ತರಹದ ನೀರು, ಆದ್ರೆ ಅವುಗಳ ಟೆಂಪರೇಚರ್ ಮತ್ತು ಉಪ್ಪಿನ ಅಂಶ ಬೇರೆ ಬೇರೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಸಿ ಅನ್ನೋ ಹೊಸ ಮಿಶ್ರಣ ಉಂಟಾಗುತ್ತೆ. ಈ ಸಿ ಇದೆಯಲ್ಲ, ಇದು ಎ ಮತ್ತು ಬಿಗಿಂತ ಹೆಚ್ಚು ಸಾಂದ್ರ, ಅಂದ್ರೆ ಭಾರವಾಗಿರುತ್ತೆ. ಹಾಗಾಗಿ ಅದು ಕೆಳಗೆ ಹೋಗುತ್ತೆ. ಸಮುದ್ರದಲ್ಲೂ ಹೆಚ್ಚು ಕಡಿಮೆ ಇದೇ ಥರ ಆಗೋದು. ಈ ಹ್ಯಾಲೋಕ್ಲೈನ್ ಅನ್ನೋದು ಬರೀ ಅಲಾಸ್ಕಾ ಕೊಲ್ಲಿಯಲ್ ಮಾತ್ರ ಕಾಣಿಸೋದಲ್ಲ. ಇದು ನಮ್ಮ ಭೂಮಿ ಮೇಲೆ ಬೇರೆ ಬೇರೆ ಕಡೆ ಕಾಣಿಸಿಗುವ ಒಂದು ನ್ಯಾಚುರಲ್ ಪ್ರಕ್ರಿಯೆ. ನದಿಗಳು ಸಮುದ್ರಕ್ಕೆ ಸೇರೋ ಜಾಗದಲ್ಲಿ, ಫ್ಯಾರ್ಡ್ಗಳಲ್ಲಿ ಅಷ್ಟೇ ಅಲ್ಲ, ಸಮುದ್ರದ ಹತ್ರ ಇರೋ ನೀರೊಳಗಿನ ಗುಹೆಗಳಲ್ಲಿ ಕೂಡ ಈ ಹ್ಯಾಲೋಕ್ಲೈನ್ಗಳು ಸಾಮಾನ್ಯವಾಗಿ ಕಾಣಿಸ್ತವೆ. ಕೆಲವು ನೀರೊಳಗಿನ ಗುಹೆಗಳಲ್ಲಿ ಏನಾಗತ್ತೆ ಗೊತ್ತಾ? ಅಲ್ಲಿ ಸಿಹಿನೀರು ಮತ್ತು ಉಪ್ಪು ನೀರಿನ ನಡುವಿನ ಈ ಹ್ಯಾಲೋಕ್ಲೈನ್ ಲೇಯರ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ, ಡೈವರ್ಗಳು ಅದರ ಮೂಲಕ ಈಜ್ಕೊಂಡು ಹೋದ್ರೆ ಅವರಿಗೆ ಗಾಳಿಯಲ್ಲಿ ತೇಲ್ತಾ ಇದೀವಿ ಅನ್ನೋ ಫೀಲ್ ಬರುತ್ತಂತೆ. ಯಾಕಂದ್ರೆ ಆ ಲೇಯರ್ ಬೆಳಕನ್ನ ವಿಚಿತ್ರವಾಗಿ ಬಾಗಿಸತ್ತೆ. ಇನ್ನು ಆರ್ಕ್ಟಿಕ್ ಪ್ರದೇಶದಲ್ಲಿ ಈ ಹ್ಯಾಲೋಕ್ಲೈನ್ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದು ಮೇಲ್ಮೈಯಲ್ಲಿರೋ ತಣ್ಣೀರಿನ ಲೇಯರ್ ಆಳದಲ್ಲಿರೋ ಬೆಚ್ಚಗಿನ ಉಪ್ಪಿನೀರಿನ ಜೊತೆ ಮಿಕ್ಸ್ ಆಗೋ ಹಾಗೆ ತಡೆಯುತ್ತೆ. ಇದ್ರಿಂದೇನಾಗುತ್ತೆ ಅಂದ್ರೆ, ಸಮುದ್ರದ ಮೇಲೆ ಮಂಜುಗಡ್ಡೆ ಸುಲಭವಾಗಿ ಫಾರ್ಮ್ ಆಗೋಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಈ ನೈಸರ್ಗಿಕ ಲೇಯರ್ಸ್ಗಳು ನಮ್ಮ ಭೂಮಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಇವತ್ತಿನ ದಿನಗಳಲ್ಲಿ ಇದ್ರ ಮಹತ್ವ ಏನಿದೆ? ಈ ಅದೃಶ್ಯ ಗೋಡೆಗಳು ಇದೆಯಲ್ಲ, ಇದು ಓಷನ್ ಸ್ಟ್ರಾಟಿಫಿಕೇಶನ್ ಅನ್ನೋ ಒಂದು ದೊಡ್ಡ ಪ್ರಕ್ರಿಯೆಯ ಭಾಗ. ಸಿಂಪಲ್ ಆಗಿ ಹೇಳೋದಾದ್ರೆ, ಸಮುದ್ರದ ನೀರು ಅದರ ಸಾಂದ್ರತೆಗೆ ತಕ್ಕಂತೆ ನ್ಯಾಚುರಲ್ ಆಗಿ ಬೇರೆ ಬೇರೆ ಲೇಯರ್ಗಳಾಗಿ ವಿಂಗಡಣೆಯಾಗತ್ತೆ. ಆದ್ರೆ ಈಗ ಒಂದು ದೊಡ್ಡ ಚಾಲೆಂಜ್ ಇದೆ. ಅದೇನಪ್ಪಾ ಅಂದ್ರೆ, ಕ್ಲೈಮೇಟ್ ಚೇಂಜ್ನಿಂದಾಗಿ ಈ ನ್ಯಾಚುರಲ್ ಲೇಯರ್ಗಳು ಇನ್ನೂ ಗಟ್ಟಿಯಾಗ್ತಾ ಇದೆ.
ಇದರಿಂದ ಸಮುದ್ರದ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಆಗ್ತಿದೆ. ಈ ಚಾರ್ಟ್ ನೋಡಿ, 1960ರಿಂದ 2018ರವರೆಗೆ ಸಮುದ್ರದ ಈ ಲೇಯರಿಂಗ್ ಇದೆಯಲ್ಲ, ಅದು ಪ್ರತಿ 10 ವರ್ಷಕ್ಕೆ ಸುಮಾರು 0.7ರಿಂದ 1.2% ಜಾಸ್ತಿಯಾಗ್ತಾ ಬಂದಿದೆ. ಇದು ಮೇಲ್ಮೈ ನೀರು ಮತ್ತು ಆಳದ ನೀರು ಮಿಕ್ಸ್ ಆಗೋದನ್ನ ತಡೆಯುತ್ತೆ. ಹೀಗೆ ಲೇಯರ್ಗಳು ಗಟ್ಟಿಯಾದ್ರೆ ಏನಾಗುತ್ತೆ? ಇದು ಒಂದು ತಡೆಗೋಡೆ ತರ ಕೆಲಸ ಮಾಡಿ ಸಮುದ್ರದ ಜೀವಿಗಳಿಗೆ ಬೇಕಾದ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಮೇಲ್ಮೈಯಿಂದ ಆಳಕ್ಕೆ ಹೋಗದ ಹಾಗೆ ತಡೆಯುತ್ತೆ. ಇದರಿಂದ ಸಮುದ್ರದ ಇಡೀ ಫುಡ್ ಚೈನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಚಿಕ್ಕ ಜೀವಿಗಳಿಂದ ಹಿಡಿದು ಮೀನುಗಾರಿಕೆಯವರೆಗೂ ಎಲ್ಲದರ ಮೇಲೂ ಇದರ ಪರಿಣಾಮ ಬೀಳುತ್ತೆ. ಕೊನೆಗೆ ಹೇಳೋದಾದ್ರೆ, ಆ ವೈರಲ್ ಫೋಟೋದ ಹಿಂದಿನ ಸತ್ಯ ಬರೀ ಒಂದು ಕೌತುಕದ ವಿಷಯ ಅಲ್ಲ. ಅದು ನಮ್ಮ ಸಾಗರಗಳ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ಹೀಗೆ ನಮ್ಮ ಸಾಗರಗಳು ಲೇಯರ್ ಆಗಿ ವಿಭಜನೆ ಆಗ್ತಾನೆ ಹೋದ್ರೆ ಈ ಅದೃಶ್ಯ ಗೋಡೆಗಳ ಆಚೆ ನಮ್ಗಾಗಿ ಯಾವೆಲ್ಲ ಹೊಸ ಸವಾಲುಗಳು ಕಾದಿರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ.